ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪೋಟ್ಲಿ ಬಟನ್ ಸ್ಟಿಚ್ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಿದ್ದೀರಾ ಫ್ರೆಂಡ್ಸ್. ಈ ಮೆಥಡಲ್ಲಿ ಮಾಡಿ ತುಂಬ ಈಸಿಯಾಗಿ ನೀವು ಪೋಟ್ಲಿ ಬಟನ್ನ ಸ್ಟಿಚ್ ಮಾಡ್ಕೋಬೋದು. ಯಾವ ರೀತಿಯಪ್ಪ ಅದು ಅಂದರೆ, ಕ್ಯಾನ್ವಾಸ್ ತೊಗೊಳ್ಳಿ. ಕ್ಯಾನ್ವಾಸ್ನ ಮಾಮೂಲಿ ನಾವೇನು ಸ್ಟಿಚ್ ಮಾಡ್ತೀವಲ್ಲ ಅದೇ ರೀತಿಯೇ ಕ್ಯಾನ್ವಾಸ್ ಫಸ್ಟು ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಕ್ಯಾನ್ವಾಸ್ ಸ್ಟಿಚ್ ಮಾಡಾದ್ಮೇಲೆ ಉಲ್ಟಾ ಸ್ಟಿಚ್ ಮಾಡಬೇಕು. ನಾನು ಆ್ಯಕ್ಚುಲಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಆ ಥರ ಮಾಡಬೇಡಿ. ಕ್ಯಾನ್ವಾಸ್ ಸ್ಟಿಚ್ ಮಾಡ್ಕೊಂಡಾದಮೇಲೆ ಉಲ್ಟಾ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಆಲ್ರೆಡಿ ಕೆಳಗೆ ಸ್ಟಿಚ್ ಮಾಡಿರ್ತೀವಿ, ಉಲ್ಟಾ ಇಟ್ಕೊಂಡು ಆವಾಗ ಸ್ಟಿಚ್ ಮಾಡಿದ್ರೆ ಕ್ಯಾನ್ವಾಸು ಒಳಗಡೆ ಹೋಗುತ್ತೆ, ಸರಿ ಹೋಗುತ್ತೆ. ನಾನು ಅದು ಮರೆತುಬಿಟ್ಟು ಮೇಲೆ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಅದೊಂದು ನೋಡಿ ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿ. ಫಸ್ಟ್ ಈ ರೀತಿ ಕ್ಯಾನ್ವಾಸ್ನ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ನೆಕ್ ಡೀಪು, ಅದನ್ನು ಸ್ಟಿಚ್ ಮಾಡಿಕೊಂಡು ಕ್ಯಾನ್ವಾಸ್ಗೆ ಕೊನೆಯಲ್ಲಿ ಒಂದು ಸ್ಟಿಚ್ ಹಾಕೋಬೇಕು. 2 ಸ್ಟಿಚ್ ಬರುತ್ತೆ. ಮಾಮೂಲಿ ನೆಕ್ ಒಂದು ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಪೋಟ್ಲಿ ಬಟನ್ ಸ್ಟಿಚ್ ಮಾಡಬೇಕು. ತುಂಬ ಈಸಿಯಾಗುತ್ತೆ. ಇದು ಕ್ಯಾನ್ವಾಸ್ ಸಪೋರ್ಟ್ ಕೊಡೋದ್ರಿಂದ ನಿಮಗೆ ರಿಂಕಲ್ಸ್ ಆಗಲಿ, ಒಂಥರ ಬರೀ ಲೈನಿಂಗ್ ಬಟ್ಟೆ ಮೇಲೆ ಸ್ಟಿಚ್ ಮಾಡಿದಾಗ ರಿಂಕಲ್ಸ್ ಥರ ಆಗುತ್ತೆ, ಸ್ಟಿಚಿಂಗ್ ನೀಟಾಗಿ ಕೂತ್ಕೊಳ್ಳಲ್ಲ, ಒಂಥರ ಎಳ್ಕೊಂಡಂಗೆ ಆಗೋದು, ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಈ ಕ್ಯಾನ್ವಾಸ್ ಸಪೋರ್ಟ್ ಕೊಡೋದ್ರಿಂದ ನಿಮಗೆ ಆರಾಮಾಗಿ ಪೋಟ್ಲಿ ಬಟನ್ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಆಮೇಲೆ ಪೋಟ್ಲಿ ಬಟನ್ ಮಾಡುವಾಗ ಜಾಸ್ತಿ ಟೈಟಾಗಿ ನಾಟ್ ಹಾಕಬೇಡಿ, ಲೂಸಾಗೇ ಇರಲಿ. ಸ್ವಲ್ಪ ಅಂದರೆ ಅಷ್ಟು ಲೂಸಲ್ಲ, ಅಷ್ಟು ಟೈಟು ಅಲ್ಲ, ಅಷ್ಟು ಇದಾಗಿ ಸ್ಟಿಚ್ ಇದು ನಾಟ್ ಹಾಕ್ಕೊಳ್ಳಿ. ಆ ಥರ ಮಾಡೋದ್ರಿಂದ ನಿಮಗೆ ಇದು ಸ್ಟಿಚಿಂಗ್ ಮಾಡುವಾಗ ಸ್ಮೂತಾಗಿದ್ದರೆ ಬಟ್ಟೆ ಸ್ಟಿಚಿಂಗು ನೀಟಾಗಿ ಬರುತ್ತೆ, ಸೂಜಿ ನೀಟಾಗಿ ಇಳಿಯುತ್ತೆ. ನೀವು ಗಟ್ಟಿಯಾಗಿ ನಾಟ್ ಹಾಕ್ಬಿಟ್ರೆ ಏನಾಗುತ್ತೆ, ಸೂಜಿನೂ ಸರಿಯಾಗಿ ಇಳಿಯಲ್ಲ, ಸೂಜಿ ಮುರಿದೋಗೋ ಚಾನ್ಸ್ ಇರುತ್ತೆ. ಓಕೆನಾ. ಇವಾಗ ಇಲ್ಲಿ ಮಾಡ್ತಾ ಇದ್ದೀನಲ್ಲ, ಈ ಥರ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಬೇಡಿ, ಕ್ಯಾನ್ವಾಸ್ನ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ನಾನು ಇದು ಮರೆತು ಮಾಡಿದೆ, ಮತ್ತೆ ತೆಗಿಯೋದು ಅದು ಕ್ಯಾನ್ವಾಸ್ ಅಲ್ವ ಕಿತ್ತೋಗುತ್ತೆ ಅಂದ್ಬಿಟ್ಟು ಮತ್ತೆ ಹಾಗೆ ಸ್ಟಿಚ್ ಮಾಡಿದೆ. ಅದು ಮೇಲೆ ಬಂದ್ರೂ ತೆಗ್ದಾಕ್ಬೋದು ಬಿಡು ಅಂದ್ಬಿಟ್ಟು ಸುಮ್ಮನಾದೆ. ನೀವು ಆ ಥರ ಮಾಡಬೇಡಿ. ನೀಟಾಗಿ ಫಸ್ಟ್ ಇವಾಗ ಇದಾದಮೇಲೆ ಕ್ಯಾನ್ವಾಸ್ ಒಳಗಡೆ ಹೋಗಲಿ, ಅದ್ರ ಮೇಲೆ ಆಲ್ರೆಡಿ ಮಾರ್ಕಿಂಗ್ ಇರುತ್ತಲ್ಲ ಸ್ಟಿಚಿಂಗ್ದು, ಆ ಸ್ಟಿಚಿಂಗ್ ಮೇಲೆ ನೀಟಾಗಿ ಒಂದ್ರ ಕೆಳಗೊಂದು ಇಟ್ಕೊಂಡು ಸ್ಟಿಚ್ ಮಾಡಿ. ಈ ಕ್ಯಾನ್ವಾಸ್ ಕೊಟ್ಟಿರೋದ್ರಿಂದ ಸ್ಟಿಫಾಗಿ ಬರುತ್ತೆ ಸ್ಟಿಚಿಂಗು, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಏರುಪೇರು ಬರಲ್ಲ. ಅದು ನಿಮಗೆ ಮಾರ್ಜಿನ್ ಬೇಕಾದ್ರೆ ಅರ್ಧ ಇಂಚಿಗಾದರೂ ಮಾಡ್ಕೊಳ್ಳಿ, 1/4 ಇಂಚಿಗಾದರೂ ಬೇಕು ಅಂದರೆ ಮಾರ್ಕ್ ಮಾಡ್ಕೊಳ್ಳಿ. ನಮಗೇನು ಇಲ್ಲ, ಕಣ್ಣು ಅಳ್ತೆಲ್ಲ ಹಾಗೆ ಒಂದೊಂದು ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ, ಒಂದೇ ಲೆವೆಲ್ಗೆ ಇಟ್ಕೊಂಡು. ನೀವು ಬೇಕು ಅಂದರೆ ಒಂದು ಅರ್ಧ ಇಂಚಿಗೆ, 1/4 ಇಂಚಿಗೆ ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಬಿಟ್ರೆ ಮಾರ್ಕಿಂಗ್ ಪೀಸಲ್ಲಿ ಸ್ಟಿಚ್ ಮಾಡ್ಬೋದು. ಓಕೆನಾ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ನೀಟಾಗಿ ಆಮೇಲೆ ಅದು ಸ್ಟಿಚ್ ಮಾಡಾದಮೇಲೆ ಅದು ಪೋಟ್ಲಿ ಬಟನ್ದು ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಬಿಡ್ಬೇಕು. ನಾವು ಉಲ್ಟಾ ತಿರುಗಿಸಿದಾಗ ಅದು ದಪ್ಪ ಇರುತ್ತಲ್ಲ ಬಟ್ಟೆ, ಸ್ಟಿಚಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಕಟ್ ಮಾಡ್ಕೊಂಬಿಡ್ಬೇಕು. ಇವಾಗ ಪೋಟ್ಲಿ ಬಟನ್ ಸ್ಟಿಚ್ ಮಾಡಿರ್ತೀವಲ್ಲ ಅದರ ಗಂಟು ಥರ ಇರುತ್ತಲ್ಲ ಬಟ್ಟೆ, ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಅವಾಗೇನಾಗುತ್ತೆ, ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಈಗ ಎಲ್ಲ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನ ಹೇಳ್ದಂಗೆ ನಾನು ಗಂಟು ಥರ ಇರುತ್ತಲ್ಲ ಅದನ್ನು ಮಾತ್ರ ಕಟ್ ಮಾಡಬೇಕು, ಕ್ಯಾನ್ವಾಸ್ ಕಟ್ ಮಾಡಬಾರ್ದು. ಅದು ಸ್ಟಿಚಿಂಗ್ ಎಲ್ಲ ಉಲ್ಟಾ ತಿರುಗಿಸುವಾಗ ಅದು ಕಟ್ ಮಾಡ್ಕೋಬೇಕು. ಇವಾಗ ಏನಾಗುತ್ತೆ, ನಾವು ಸ್ಟಿಚ್ ಮಾಡುವಾಗ ಅದು ಡಿಸ್ಟರ್ಬ್ ಆಗಬಾರ್ದು ಅಂತ ಗಂಟು ಥರ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಡ್ಬೇಕು. ಅದನ್ನು ಕಟ್ ಮಾಡಾದಮೇಲೆ ನಾವು ಮಾಮೂಲಿ ಇವಾಗ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಇದನ್ನು ಇನ್ನೌಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ತುಂಬ ಈಸಿಯಾಗಿ ಕ್ಯಾನ್ವಾಸ್ ಹಾಕೋದ್ರಿಂದ ನಿಮ್ಗೆ ಇನ್ನೂ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು, ಕಷ್ಟನೇ ಆಗೋಲ್ಲ. ಕೆಲವ್ರಿಗೆ ಹಾಗೆ ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಬಟ್ಟೆ ಎಳ್ಕೊಳ್ಳೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ. ಅದಕ್ಕೋಸ್ಕರ ಈ ಮೆಥಡಲ್ಲಿ ಮಾಡಿ ತುಂಬ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಸ್ಟಿಚ್ ಆದಮೇಲೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಡಿ. ಅವಾಗೇನಾಗುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ಅದು ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ನೀಟಾಗಿ ಆಲ್ರೆಡಿ ಸ್ಟಿಚಿಂಗ್ ಇರುತ್ತಲ್ಲ, ಆ ಸ್ಟಿಚಿಂಗ್ ಮೇಲೆ ಪೋಟ್ಲಿ ಬಟನ್ನು ಕರೆಕ್ಟಾಗಿ ಅದ್ರ ಮೇಲೆ ಬರೋ ಥರ ನೋಡ್ಕೊಳ್ಳಿ. ಅದೊಂದು ಪಾಯಿಂಟು ನೆನ್ಪಿಟ್ಕೊಳ್ಳಿ. ಪೋಟ್ಲಿ ಬಟನ್ ನೀವು ಆ ಕಡೆಗೆ ಸ್ಟಿಚ್ ಮಾಡಿದ್ರೆ ಈಚೆ ಓಪನ್ ಆದಾಗ ಅದು ಮೇಲೆ ಕೆಳಗೆ ಆಗಿಬಿಡುತ್ತೆ. ಅಂದರೆ ಸ್ಟಿಚಿಂಗ್ ಕರೆಕ್ಟಾಗಿದ್ದರೆ ಗುಂಡುಗಳು ಮಾತ್ರ ಈಚೆ ಕಾಣಿಸುತ್ತೆ, ಇಲ್ಲ ಅದು ನಾಟ್ ಹಾಕಿರೋದು ಅವೆಲ್ಲ ಈಚೆ ಕಾಣಿಸುತ್ತೆ. ಅದಕ್ಕೆ ಸ್ಟಿಚಿಂಗ್ ಮಾಡುವಾಗಲೇ ನೀಟಾಗಿ ಅದ್ರ ಮೇಲೆ ಬರಬೇಕು. ನಾವು ನಾಟು ಹಾಕಿರ್ತೀವಲ್ಲ ಅದ್ರ ಮೇಲೆ ಬರೋ ಥರ ಸ್ಟಿಚಿಂಗ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆನಾ. ಈ ಥರ ಒಂದು ಸ್ಟಿಚ್ ಆದಮೇಲೆ ನೋಡಿ ಓಪನ್ ಮಾಡಿ. ಅದು ಉಲ್ಟಾ ತಿರುಗಿಸಿದಾಗ ನಿಮ್ಗೆ ಆ ಥರ ಕಾಣಿಸ್ತಿದೆ ಅಂದರೆ ಪಕ್ಕದಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅದೇನಾರು ಬಟ್ಟೆ ಗಂಟು ಥರ ಇರೋದು ಕಾಣಿಸ್ತಾ ಇದೆ ಅಂದರೆ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಓಕೆನಾ. ಇವಾಗ ತೆಗೆದುಬಿಡಿ. ಇವಾಗ ನೀಟಾಗಿ ಒಂದು 1/4 ಇಂಚು ಅರ್ಧ ಇಂಚು ಬಿಟ್ಟು ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೋಬೇಕು. ಇದು ಪೋಟ್ಲಿ ಬಟನ್ ಹಾಕಿರೋದ್ರಿಂದ ನೀಟಾಗಿ ಅಲ್ಲಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ಆವಾಗ ಏನಾಗುತ್ತೆ, ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾವು ಕ್ಯಾನ್ವಾಸು ಕೊಟ್ಟಿದ್ದೀವಿ, ಮತ್ತು ಉಲ್ಟಾ ತಿರುಗಿಸುವಾಗ ಪಾಯಿಂಟ್ ಹೊಲಿಗೆ ಹಾಕಿದ್ರೆ ಇನ್ನೂ ಫಿನಿಶಿಂಗಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಪೋಟ್ಲಿ ಬಟನ್ ಒಂದೇ ಲೆವೆಲ್ಗೆ ಕಾಣಿಸುತ್ತೆ, ಏರುಪೇರು ಬರೋಲ್ಲ, ಒಂದೇ ಸಮನಾಗಿರುತ್ತೆ. ಆ ರೀತಿ ಬರುತ್ತೆ ನೋಡಿ. ಇವಾಗ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ಆ ಕ್ಯಾನ್ವಾಸು ಒಳಗಡೆ ಹೋಗುತ್ತೆ, ಮೇಲ್ಗಡೆ ಪೋಟ್ಲಿ ಬಟನ್ ಬರುತ್ತೆ. ಓಕೆನಾ.
ಈ ರೀತಿ ಆರಾಮಾಗಿ ನೀವು ಪೋಟ್ಲಿ ಬಟನ್ನ ಈಸಿ ಮೆಥಡಲ್ಲಿ ಮಾಡ್ಬೋದು. ಈ ಕ್ಯಾನ್ವಾಸ್ ಸ್ಟಿಚ್ ಮಾಡಿಕೊಂಡು ಇಲ್ಲ ಪೇಪರ್ ಸ್ಟಿಚ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಇಲ್ಲಾಂದರೆ ನ್ಯೂಸ್ ಪೇಪರ್ ಇದ್ದರೆ ನ್ಯೂಸ್ ಪೇಪರಲ್ಲೇ ಮಾಡಿ. ತುಂಬ ಅದು ಆಮೇಲೆ ಕಿತ್ತಾಕ್ಬಿಟ್ರೂ ಆಗುತ್ತೆ. ನೀವು ಪೇಪರಲ್ಲಿ ಮಾಡಿದ್ರೆ ಕಿತ್ತಾಕ್ಬಿಡಿ. ಕ್ಯಾನ್ವಾಸ್ ಆದರೆ ಏನು ಪರವಾಗಿಲ್ಲ, ಅದರಲ್ಲೇ ಇದ್ರೂ ಏನು ತೊಂದರೆ ಏನಾಗಲ್ಲ. ಆದರೆ ಪೇಪರ್ ಆದರೆ ತೆಗೆದುಬಿಡಿ. ಸ್ಟಿಚಿಂಗ್ ಆದಮೇಲೆ ಪೇಪರ್ ತೆಗೆದುಬಿಟ್ಟು ನೀವು ಮಾಮೂಲಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಇದ್ದರೆ ನ್ಯೂಸ್ ಪೇಪರ್ ಇದ್ದರೆ ಆ ಥರ ಮಾಡಿ. ಇವಾಗ ಈ ರೀತಿ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಬೇಕು. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಇದು ಸುತ್ತಾಗೆ ನಿಧಾನಕ್ಕೆ ಕೆಳಗಡೆ ಲೈನಿಂಗ್ ಬಟ್ಟೆ ಮತ್ತು ಈ ಬಟ್ಟೆ ಎರಡೂ ಒಂದೇ ಲೆವೆಲ್ಗೆ ಎಳ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಪೋಟ್ಲಿ ಬಟನ್ ಒಂದೇ ಸಮನಾಗಿ ಬರುತ್ತೆ. ಮತ್ತು ನಾನು ಹೇಳ್ದಂಗೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಅವಾಗ ಇನ್ನೂ ಸ್ಟಿಫಾಗಿ ಗಂಟುಗಳು ಸ್ಟಿಚ್ ಮಾಡಿರ್ತೀವಲ್ಲ ಬಟ್ಟೆದು ಪೋಟ್ಲಿ ಬಟನ್ದು, ಅದು ಇವಾಗ ಇನ್ನೂ ಒಂದು ಸ್ಟಿಚ್ ಹಾಕಿದ್ರೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಓಕೆನಾ? ಆರಾಮಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬಂತು ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿದೆ. ಏರುಪೇರು ಏನು ಬರೋಲ್ಲ, ಒಂದೇ ಲೆವೆಲಾಗಿ ಒಂದೇ ಮಾರ್ಜಿನಲ್ಲಿ ಬಂದಿದೆ. ಈ ರೀತಿ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ನಿಮಗೆ ಬ್ಯೂಟಿಫುಲ್ಲಾಗಿ ಬರುತ್ತೆ, ಕಷ್ಟ ಆಗಲ್ಲ, ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.